ಅಣ್ಣ ತಮ್ಮಂದಿರೇ ಗುರು ಹಿರಿಯರೇ ಹೌದು. ಗುರುವಿನ ಮಾತು ಕೇಳುವುದರಿಂದ ಎಂತ ಲಾಭದ ಅಂತ ಕೇಳಿದ್ರ ಎಂತಾದ್ರಿ ಗುರುಜಿಯವರ? ಒಂದು ತಾಯಿ ಆಗ್ಲಿ ಒಂದು ತಂದೆ ಆಗ್ಲಿ ಒಂದು ಗುರು ಆಗ್ಲಿ ಆಹಾ, ಮುಂದಾಗುವಂತ ಸುದ್ದಿ ಅವರಿಗೆ ಗುರುತಿರ್ತಾವ. ಹೌದು. ಗದ್ಲ ಮಾಡ್ಬೇಡ್ರಿ ತಮ್ಮ. ಮುಂದಾಗುವಂತ ಸುದ್ದಿ ಅವರಿಗೆ ಗುರುತಿರ್ತಾವ. ತ್ರಿಕಾಲ ಜ್ಞಾನಿಗಳು ಇರ್ತಾರ. ಹಾ ಹಾ, ತೊಟ್ಟಿಲ ತೂಗುವಂತ ಕೈ ಜಗತ್ತ ತೂಗಬಲ್ಲದು ಅಂತ ತಮ್ಮಂತ ಹಿರಿಯರು ಹೇಳಿರ್ತಕ್ಕಂತ ಮಾತು. ಹೌದಲ್ರಿ ಸರ. ಗುರುವಿನ ಮಟ್ಟದೊಳಗ ಗುರುವಿನ ಸೇವಾ ಮಾಡ್ಕೊತ ಒಬ್ಬ ಶಿಷ್ಯ ಇದ್ದ. ಹೆಂಗ್ರಿಪ್ಪ ಅದು? ಗುರುವಿನ ಮಟ್ಟದೊಳಗ ಹಾ ಹಾ 10 ವರ್ಷದ ಪರ್ಯಂತರವಾಗಿ ಗುರು ಸೇವಾ ಮಾಡ್ಕೊತ ಒಬ್ಬ ಶಿಷ್ಯ ಇದ್ದ. ಹಾ ಹಾ, 10 ವರ್ಷ ಆದ್ರೂ ಅವನಿಗೆ ಆತ್ಮಜ್ಞಾನ ಆಗವತ್ತು. ಅದ ಹೆಂಗ ಆಗ್ತದ್ರಿಪ್ಪ? ಅಧ್ಯಾತ್ಮ ಅನ್ನೋದು ತಿಳಿವಾತು. ಹೊಟ್ಟೆ ತಿಳಿವಲ್ತು. ಗುರುಗಳಿಗೆ ಈ ಮನಸ್ಸಿಗೆ ತಲೆಬ್ಯಾನಿ ಆಯ್ತು. ಏನ್ ಮಾಡಿದ್ರೆ ಈ ಮಗ ಶುದ್ಧ ಆಗ್ತಾನ? ಹಾ ಹಾ, ಇವನಿಗೆ ಎಟ್ಟು ಹೇಳಿ ನೋಡಿನಿ, ಎಟ್ಟು ತಿಳಿಸಿ ನೋಡಿನಿ, ತಲ್ಯಾಗ ಉಳಿವಾತು. ಹೊಟ್ಟೆ ತಲೆಯಾಗ ಉಳಿತಾ ಇಲ್ಲ. ಏನ್ ಮಾಡಬೇಕು ತಿಳ್ಕೊಂಡು ಹಾ ಹಾ, ಒಂದು ದಿವಸ ಶಿಷ್ಯಾಗ ಕೇಳಿದ್ರು, ಏ ತಮ್ಮ, ಏ ತಮ್ಮ, ನಾ ಹೇಳೋ ಮಾತು ನಿನಗೆ ತಿಳ್ತದ ಇಲ್ಲೋ, ಮನಸ್ಸಿನಾಗ ಉಳಿತೈತಿಲ್ಲೋ ಅಂತ ಕೇಳಿದ್ರು. ಹಾ ಹಾ ಹಾ, ಯಪ್ಪ ನೀವು ಎಷ್ಟೋ ತಕ ಹೇಳ್ತೀರಿ ಅಷ್ಟೋ ತಕ ನೆನಪಿರ್ತದ. ಹಾ, ಇಲ್ಲಿದ್ ಎದ್ದು ಹೋಗಿ ನಾವು ಊಟ ಮಾಡಿ ಮಕ್ಕೊಂಡಿ ಅಂದ್ರೆ ಮುಂಜಾನೆ ಅಂದ್ರೆ ಅದೆಲ್ಲ ಮರ್ತು ಹೋಗಿಬಿಡ್ತೈತ ನಾವು. ಹೌದಲ್ರಿ ಸರ. ಅವಾಗ ಗುರು ಹೇಳ್ದ, ನಿನಗೆ ಕಿವಿ ಆಟದವು ಮಗನ, ನನಗ ಶಿಷ್ಯ ಆಗಾಕ ನೀ ಲಾಯ್ಕ್ ಇಲ್ಲ, ನೀ ಕತ್ತಿ ಕಾಯಕ್ ಹೋಗ ಮಗನ ನೀ ಅಂತ. ಹಾ ಹಾ, ನೀ ಕತ್ತಿ ಕಾಯಕ್ ಹೋಗು, ನನ್ನ ಮಠದಾಗಿರ್ಬೇಡ, ನನಗ್ ಮುಖ ತೋರ್ಸ್ಬೇಡ, ನೀ ಕತ್ತಿ ಕಾಯ್ಕೊತ್ ಹೋಗಿಬಿಡಂದ. ಹಾ, ಗುರು ಆಜ್ಞೆ ಅದ ತಿಳ್ಕೊಂಡು. ಇದು ನಮ್ಮಪ್ಪ ಹೇಳ್ದ, ಇದು ಗುರು ಆಜ್ಞೆ ತಿಳ್ಕೊಂಡು ಮುಂಜಾನೆ ಎದ್ದ. ಹಾ ಹಾ, ಊರ್ ದಂಡಿಗೆ 2-3 ಕತ್ತಿದ್ದು ಬೆನ್ ಹತ್ತಿ ಬಿಟ್ಟ. ಹೌದಲ್ರಿ, ಗುರುವಿನ ಆಜ್ಞೆವನ್ನ ಪಾಲನೆ ಮಾಡಕತ್ತ. ಕತ್ತಿ ಮೇಸ್ಕೋತ್ ಇವತ್ತು ಕಾಜು ಬೆಳಿಗ್ಗೆ, ನಾಳೆ ಕಣ್ಣೋಳಿ, ಮರ್ದಿನ ಸಾವಳಿಗೆ, ಆನಂತರ ಜಂಬಿಗೆ, ಹಾ, ಜಮಖಂಡಿ, ಹೌದು. ಜಮಖಂಡಿಂದ ಮುದೋಳ, ಹಿಂಗ 2-3 ವರ್ಷ ಹೋದ. ಅದ್ರಾಗ ಒಂದು ಕತ್ತಿಗೆ ವಯಸ್ಸಾಗಿತ್ತು. ಹೌದಲ್ರಿ ಸರ. ಕತ್ತಿಗೆ ವಯಸ್ಸಾಗಿತ್ತು. ಏನಾಗಿ ಬಿಡ್ತದ, ಅಚಾನಿಕಾಗಿ ಪ್ರಾಣ ಹೋಯ್ತು ಕತ್ತೆದು. ಹಾ ಹಾ, ಇದನ್ನ ಹಿಂಗೆ ಬಿಡಬಾರ್ದು, ನನ್ನ ಗುರು ನನಗೆ ದಾರಿ ತೋರಿಸಿಕೊಟ್ಟಾನ, ಇದು ನನ್ನ ಪಾಲಿನ ದೇವ್ರ ತಿಳ್ಕೊಂಡು ಏನ್ ಮಾಡಿದ, ಊರ್ ದಂಡಿಗೆ ಅದನ್ನ ಮಡ್ಯಾಗ ತೆಗ್ಗ ತೆಗದ ಅದಕ್ಕೆ ಮುಚ್ಚದ, ಮ್ಯಾಗ ಒಂದು ಕಲ್ಲಿಟ್ಟ, ಪೂಜೆ ಮಾಡಕತ್ರಿಪ್ಪ. ಕುಕ್ಕುಮ ಬತ್ತಿ ಹಚ್ಚಿ ಪೂಜೆ ಮಾಡಿ 2 ಉದ್ಕಡಿ ಹಚ್ಚಿ ಮ್ಯಾಲ ಭಂಡಾರ ಉಗದ್ ಬಿಟ್ಟ. ಹಾ ಹಾ, ಹಾದಿಲಿ ಹೋಗೋ ಜನ ಅಂದ್ರು, ಬಹುಶಃ ಇಲ್ಲಿ ಬೇರ ದೇವ್ರನ್ನ ಪೂಜೆ ಮಾಡಿರ್ಬೇಕನ್ನ ಅವ್ರು ಬರವ್ರು, ನಮಸ್ಕಾರ ಮಾಡವ್ರು. ಹೌದು. ಮಾಲಿಂಗರಾಯ ಆಂಬಲ್ನವ್ರು ಮತ್ತೊಬ್ರು ಬರವ್ರು, ನಮಸ್ಕಾರ ಮಾಡವ್ರು, ದಕ್ಷಿಣ ಇಡವ್ರು. ಹಿಂಗ ಹಾದಿಲಿ ಹೋಗು ಜನ, ಬರು ಜನ, ಹೋಗು ಜನ, ಬರು ಜನ ಎಲ್ಲ ಕೂಡಿ 5500, ನಾಳೆ 1000, 10,000, ಲಕ್ಷ, 2 ಲಕ್ಷ ಹಿಂಗ್ ರೊಕ್ಕ ಗೋಳಿ ಆಗಕತ್ತು. ಹೌದಲ್ರಿಪ್ಪ. ಇವ ತಿಳ್ಕೊಂಡ, ಹಾ, ಈ ರೊಕ್ಕ ವ್ಯರ್ಥ ಮಾಡಬಾರ್ದು, ಇಲ್ಲೊಂದು ಗುಡಿ ಕಟ್ಟಬೇಕು ನಾನು. ಹಾ, ರೊಕ್ಕ ಬರೋಣ, ಇದನ್ನ ಬಿಡಬಾರ್ದು, ಇದನ್ನ ಗುಡಿ ಕಟ್ಟಬೇಕ ತಿಳ್ಕೊಂಡು ಅಲ್ಲಿ ಗುಡಿ ಕಟ್ಟಿ ಬಿಟ್ಟ. ಹೌದಲ್ರಿ ಸರ. ಗುಡಿ ಕಟ್ಟಿ ಬಿಟ್ಟ. ಇವ ಗುಡಿಗೆ ಗದ್ದಿಗೆ ಮುಂದೆ ಬಂದ, ಹಾ, ಕುರ್ಚಿ ಹಾಕೊಂಡು ಬಂದವ್ರಿಗೆ ಭಂಡಾರ ಹಚ್ಕೋತ್ ಕೂತ್ ಬಿಟ್ಟ. ಹೌದು. ಒಂದು ದಿವಸ ಇಷ್ಟೊಂದು ವೈಭವ ನಡೆದಿತ್ತು. ಜನ ಸಾವಿರಾರು ಮಂದಿ ಬರ್ತಿತ್ತು, ಸಾವಿರಾರು ಮಂದಿ ಹೋಗ್ತಿತ್ತು. ಹಾ ಹಾ, ಅದೇ ದಾರಿ ಹಿಡಿದು ಬಂಡ್ಯಾಗ ಇವನ ಗುರುಗಳು ಹೊಂಟಿದ್ರು. ಹೌದಲ್ರಿ ಸರ. ಮುಂದ್ ಲೋಕಾಪುರ ಪ್ರವಚನದವ್ರು ಹೇಳಿರು, ಹಾ, ಇವ್ರು ಬಂಡ್ಯಾಗ ಹೊಂಟಿದ್ರು. ದಾರಿ ದಂಡಿಗೆ ನೋಡಿದ್ರು, ಯಾವ್ದೋ ದೇವಸ್ಥಾನ ಚಲೋ ಕಾಣ್ತೈತೋ, ದರ್ಶನ ಮಾಡ್ಕೊಂಡು ಹೋಗೋಣ ತರಪ್ತಮ್ಮ ಅಂದ್ರೆ ಎತ್ತಿ ನಾವು. ಹೌದು. ಬಂಡ್ಯಾಗಿಂದ ಗುರುಗಳು ಇಳಿದು ಒಳಗ್ ಹೋದ್ರು. ಹೌದಾ, ಹೋಗಿ ಗದ್ದಿಗೆಗೆ ನಮಸ್ಕಾರ ಮಾಡಿ, ಇವ್ ಭಂಡಾರ ಹಚ್ಚವಂಗ ನಮಸ್ಕಾರ ಮಾಡಕ್ ಬಂದ್ರು. ಯಪ್ಪ, ನನಗ ನಮಸ್ಕಾರ ಮಾಡ್ಬೇಡ, ನಮ್ಮ ಅಪ್ಪದಿನಿ, ನಮ್ಮ ಗುರುಗಳದಿರಿ, ನನ್ನ ಗುರುಗಳದಿರಿ, ನಾನ್ ನಿಮ್ಮ ಪಾದಿಗೆ ನಮಸ್ಕಾರ ಮಾಡ್ಬೇಕತ್ತ ಭಂಡಾರ ಹಚ್ಚೋದು ಬಿಟ್ಟು ಗುರುವಿನ ಪಾದಿಗೆ ಉದ್ದ ನಮಸ್ಕಾರ ಮಾಡಿದ. ದಂಡವತ್ ನಮಸ್ಕಾರ ಹಾಕಿದ. ಯಾರೋ ನೀ ಅಂದ. ಹಾ ಹಾ, ಗುರು ಯಾರೋ ತಮ್ಮ ನೀ ಅಂದ. ಯಪ್ಪ, ಅಂದಾಗ ನಿನ್ನ ತಲೆಯಾಗ ನಾ ಏನ್ ಹೇಳಿದ್ರು ಹೋಗುವತ್ತ ಮಗನ, ನೀ ಕತ್ತಿ ಕಾಯಕ ಲಾಯ್ಕ್ ಅದಿ, ಇಲ್ಲಿ ನನಗ್ ಮುಖ ತೋರಿಸ್ಬೇಡ, ಕತ್ತಿ ಕಾಯ್ಕೋತ್ ಹೋಗತ್ತೆ. ಯಾವಾಗ ಅಂದಿರ್ಲ, ಹಾ ಹಾ, ಕತ್ತಿ ಮೇಯಿಸ್ಕೊತ ಬಂದಿನಿ, ಇಲ್ಲಿ ಬಂದು ಕತ್ತಿ ಪ್ರಾಣ ಹೋಗ್ಯದ. ಹೌದಾ, ಅದನ್ನ ಶಿವ ಸಂಸ್ಕಾರ ಮಾಡಿ ಮ್ಯಾಗ ಕಲ್ಲಿಟ್ಟು ಭಂಡಾರ ಕುಕ್ಮ ಹಚ್ಚಿ ಪೂಜೆ ಮಾಡಿದ್ನಿ. ಹೌದಾ, ಹೋಗು ಜನ ಬರು ಜನ ದೇವರ ತಿಳ್ಕೊಂಡ್ರ ನಂಬಿ ಹಾ, 5, 10, 1000, 5000 ಇಟ್ಟಂತ ರೊಕ್ಕದೊಳಗ ಗುಡಿ ಕಟ್ಟಿನಿ. ಹೌದಾ, ಇದೊಂದು ಮಂದಿರ ನಿರ್ಮಾಣ ಆಗ್ಯದ. ಇದು ನಂದಲ್ಲ ತಂದೆ, ಇದು ನಿನ್ನ ಆಶೀರ್ವಾದ, ನೀ ಹೇಳಿದ ವಾಕ್ಯ ತಿಳ್ಕೊಂಡು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ. ಇದು ಹೌದಾ? ಗುರು ಹೇಳಿದಂತ ವಾಕ್ಯದೊಳಗ ನಡೆದ್ರ
ಏನ್ ನಮ್ಮ ನಿಮ್ಮ ಜನ್ಮ ಉದ್ಧಾರ ಆಗ್ತದ. ಹೌದಾ ಮಗನ ನಿನ್ನ ಜನ್ಮ ಉದ್ಧಾರ ಆಯ್ತು, ಇದೇ ಜಾಗದೊಳಗೆ ನಿನ್ನ ಹೆಸರನ್ನ ಅಜ್ರಾಮರ ಉರ್ಲಿ ಎತ್ತ ಮತ್ತ ಅವಾಗ ಗುರು ಆಶೀರ್ವಾದ ಮಾಡಿದ. ನೋಡ್ರಿಪ್ಪ ಒಂದು ಮಾತ ಹೆಂಗ್ರಿಪ್ಪ ಅದು? ಕಾಜು ಬೆಳಿಗ್ಗೆ ಅನ್ನತಕ್ಕಂತ ಗ್ರಾಮದೊಳಗ 3 ಮಂದಿ ಗೆಳತಿಯರಿದ್ರು. ಸಾಧಾರಣ 35ರಿಂದ 40 ವರ್ಷ ವಯಸ್ಸ. ಹೌದಲ್ರಿ ಸರ? 3 ಮಂದಿ ತಾಯಂದಿರಿಗೆ ಆ ಗೆಳತಿಯರಿಗೆ ಒಬ್ಬೊಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು. 8ರಿಂದ 10 ವರ್ಷ ವಯಸ್ಸಿಗೆ ಬಂದಿದ್ರು. ಊರಾಗ ಆಡಿ ಉಂಡ ಮಕ್ಕಳು ತಿರುಗ್ತಿದ್ದು. ಹೌದಲ್ರಿ? 3 ಮಂದಿ ಗೆಳತಿಯರ ಕಟ್ಟೆಗೆ ಕೂತು ಮಾತಾಡ್ತಿದ್ರು. ಏನಂತಾರಿಪ್ಪ? ಒಬ್ಬಕ್ಕಿ ಹೇಳ್ತಾಳ ಇಬ್ಬರು ಗೆಳತಿಯರಿಗೆ, ಏನ್ರಿಪ್ಪ ಅದು? ನನ್ನ ಮಗನ ಬಗಲಿಗೆ ಜೋಳಿಗೆ ಯಾವಾಗ ಬರ್ತದ ನನ್ನ ಕಣ್ಣು ಯಾವಾಗ ಕಾಣ್ತದ ಅಂತ ಕಾಯ್ಕೋತ ಕೂತೀನಿ ಅಂತ ಒಬ್ಬಕ್ಕಿ ತಾಯಿ ಅಂದ್ಲು. ಇನ್ನೊಬ್ಬಕ್ಕಿ ತಾಯಿ ಅಂದ್ಲು, ನನ್ನ ಮಗ ಎಂದ ಮಣ್ಣಿಗೆ ಹೋಗ್ತಾನ ಅಂದ ನನ್ನ ಜನ್ಮ ಉದ್ಧಾರ ಆಗ್ತೈತೆ ಅಂತ ಒಬ್ಬಕ್ಕಿ ತಾಯಿ ಮಾತಾಡಿದ್ಲು. ಹೌದಲ್ರಿ ಸರ? 3ನೇದಕ್ಕೆ ಅಂತಾಳ, ನನ್ನ ಮಗ ಎಂದ ತೆಗಿನ್ಯಾಗ ಓದಿ ಇಟ್ಟು ಬರ್ತೀನಿ ಅವತ್ತು ನನ್ನ ಜನ್ಮ ಉದ್ಧಾರ ಆಗ್ತದ ಅಂತ ಒಬ್ಬಕ್ಕಿ ತಾಯಿ ಎತ್ತಿದ್ಲು. ಬಹಳ ಒಳ್ಳೆ ತಾಯಂದ್ರ ಹುಟ್ಟಿದ. ಊರ ಮುಂದ ಇರ್ಲಿ, ಅವ್ ಬ್ಯಾರೆ ಕಡೆ ಅದಾಳ್ರಿ. ಮಾತಾಡ್ತೇನ? ಇಲ್ರಿ. ಊರ ಮುಂದೆ ಸೇದುಬಾಯಿ ಒನಿಲೆ ನೀರ್ ತರಾಕ್ ಹೋಗುವಂತ ತಾಯಂದಿರಂದ್ರು. ಏನಂತಾರ್ರಿಪ್ಪ? ಎಂತ ಕರಿಮೆಟ್ಟಿಗೇಡುಗಳದ್ರಿ, ನಿಮ್ಮ ಮಕ್ಕಳನ್ನ ಇಂತಾದ ನೋಡ್ಬೇಕತ್ತ ಬಯಸಾಕತ್ತಿರಿಲ್ಲ. 12 ದೇವರಿಗೆ ಹರಕೆ ಹೊತ್ರ ಮಕ್ಕಳು ಹುಟ್ಟುವಲು. 3 ಮಂದಿಗೆ ಒಂದೊಂದು ಗಂಡ ಮಕ್ಕಳು ಹುಟ್ಟ್ಯಾವ. ಭಗವಂತ ಕೊಟ್ಟಾನ. ಇಂತ ಮಾತು ಮಾತಾಡ್ತೀರಿ ಅಂತಂದಾಗ ಅವರಿಗೆ ಮಾತಾಡು ಹೆಣ್ಮಕ್ಕಳಿಗೆ ಹೇಳ್ತಾರ, ಯವ್ವ ನಮ್ಮದು ತಪ್ಪಿಲ್ಲ, ಇಲ್ಲ ನಾವು ಯಾಕೆ ಮಾತಾಡಕತ್ತೀವಿ ಅಂತಂದ್ರ, ಯಾಕ್ರಿಪ್ಪ ಅದು? ನನ್ನ ಮಗನ ಬಗಲಿಗೆ ಎಂದು ಜೋಳಿಗೆ ಬರ್ತದ ಅವಾಗ ನನ್ನ ಜನ್ಮ ಉದ್ಧಾರ ಆಗ್ಯದ ಆತನ ಯಾಕತ್ತೀನಂದ್ರ, ನಾವು ಹಿರೇಮಠದ ಸ್ವಾಮಿಗಳು ಮಗ ಜೋಳಿಗೆ ಹಾಕಿ ಎಂದು ಹಿಟ್ಟಿಗೆ ಹೋಗ್ತಾನ ಅವತ್ತು ನನ್ನ ಮನೆ ಉದ್ಧಾರ ಆಗ್ತದ ನಾ ಮಾತಾಡಕತ್ತೀನಿ. ನನ್ನ ತಪ್ಪೇನು ಇಲ್ಲ? ಇಲ್ಲ. ಹೌದಲ್ರಿ ಸರ? 2ನೇ ಹೆಣ್ಮಗಳನ್ನ ಕೇಳಿದ್ರು, ನನ್ನ ಮಗ ಎಂದ ಮಣ್ಣಿಗೆ ಹೋಗ್ತಾನ ಅವತ್ತು ನನ್ನ ಜನ್ಮ ಉದ್ಧಾರ ಆಗ್ತದತ್ತ ನೀ ಯಾಕಂದಿ ಅಂತಂದಾಗ, ಕುಂಬಾರ ಸಮಾಜದಕ್ಕೆ ಇದೀನವ, ಮಣ್ಣು ತಗೊಂಡು ಬಂದ ಗಡಿಗೆ ಮಾಡಿದಾಗ ನಮ್ಮ ಜೀವನ ಸಾಗಿಸ್ತದ. ಇದು 2ನೇ ಮಾತ. ಹೌದಲ್ರಿ? 3ನೇ ಮಾತ ಹೆಣ್ಮಗಳಿಗೆ ಕೇಳಿದ್ರು, ಯವ್ವ ನೀ ಯಾಕಮ್ಮ ನನ್ನ ಮಗ ಎಂದ ತೆಗಿನಾಗಿ ನನ್ನ ಮಗನಿಗೆ ಇಟ್ಟು ಬರ್ತೀನಿ ಅವತ್ತು ನನ್ನ ಜನ್ಮ ಉದ್ಧಾರ ಆಗ್ತದ ಅಂದೆಲ್ಲ ಯಾಕ ತಂದಾಗ, ಯಾಕ್ರಿಪ್ಪ? ಯವ್ವ ನಾವು ಹಾಲು ಮತ ಧರ್ಮದವರು ಕುರುಬ ಸಮಾಜದವರು ಕುರಿ ಉಣ್ಣಿ ಕತ್ತರಿಸಿ ಅದನ್ನ ನೂತು ಹಿಂಜಿ ನೂಲು ತೆಗೆದು ತೆಗ್ಗಿನೊಳಗ ಮಗ್ ಇರ್ತದ, ಮಗ್ಗದಾಗ ಕೂತ ತೆಗಿನಾಗ ನನ್ನ ಮಗ ಯಾವಾಗ ಕಂಬಳಿ ನೇಯ್ತಾನ ಅವಾಗ ನನ್ನ ಮನೆ ಉದ್ಧಾರ ಆಗ್ತದತ್ತ ಹಾಲು ಮತ ಧರ್ಮದ. ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಂಗಿಲ್ಲ. ಹಿಂದಿನವ್ರು ನಮ್ಮ ಅವ್ವ ಅಪ್ಪಂದಿರು ಗುರು ಹಿರಿಯರು ಮಾತಾಡಿದ ಮಾತ ಸುಳ್ಳಾಗಂಗಿಲ್ಲ, ಸುಳ್ಳಾಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳುತ್ತಾ ಅಡ್ಡ ನುಡಿ ಹಾಡಿ ಪರಮ ಪೂಜಾರಿಗೆ ಹೋಗ್ತದ. ಹೌದಲ್ರಿ? ಕೇಳೋದ್ರಿಂದ ಏನಾಗ್ತದ ಅನ್ನುವಂತ ಕಥಾಭಾಗ ನಾವ್ ಹೇಳಿವಿ. ಮಾಡೋದ್ರಿಂದ ಏನು ಫಲ ಸಿಗ್ತದ ಪರಮ ಪೂಜಾರಿ ಹೇಳ್ತಾರ. ತಾವೆಲ್ಲರೂ ಕೇಳಿ ಪುನೀತರಾಗಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು.